ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಮಾರ್ಗಶಿರ ಪೌರ್ಣಿಮೆಯ ದಿನದಲ್ಲಿ ಆಚರಿಸಲ್ಪಡುವಂತಹ ಅನ್ನಪೂರ್ಣೇಶ್ವರಿ ಜಯಂತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನಾವು ಸೇವಿಸುವಂತಹ ಆಹಾರದ ದೇವತೆಯಾದ ಅನ್ನಪೂರ್ಣೇಶ್ವರಿ ಜಯಂತಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಆಹಾರಕ್ಕೆ ಯಾವತ್ತೂ ಕೊರತೆ ಆಗಬಾರ್ದು ಅಂತ ಬಯಸುವಂಥವ್ರು ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಮನೆಯಲ್ಲಿರುವಂತಹ ನೀವು ತಿನ್ನೋ ಒಂದು ತುತ್ತು ಅನ್ನ ಇರ್ಬೋದು, ಅಥವಾ ನೀವು ಮಾಡುವಂತಹ ಆಹಾರ ಅಂದರೆ ಒಂದು ಬಟ್ಟಲು ಅಕ್ಕಿ ಇದ್ರೂ ಕೂಡ ನೀವು ಇವತ್ತಿನ ದಿನ ತಾಯಿಗೆ ಸಮರ್ಪಣೆ ಮಾಡಿ, ನೀವು ದೇವರ ನೈವೇದ್ಯ ಮಾಡಿ, ದೇವರ ಮುಂದೆ ಸಮರ್ಪಣೆ ಮಾಡಿ, ನೀವು ಇವತ್ತು ಅನ್ನಪೂರ್ಣೇಶ್ವರಿ ಹೆಸರಿನಲ್ಲಿ ಒಂದು ತುಪ್ಪದ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವತ್ತೂ ಆಹಾರಕ್ಕೆ ಕೊರತೆ ಅನ್ನೋದು ಖಂಡಿತವಾಗ್ಲೂ ಆಗೋದಿಲ್ಲ. ಯಾವತ್ತು ಯಾವುದೋ ಒಂದು ರೂಪದಲ್ಲಿ ಅನ್ನದ ದೇವತೆಯಾದ ಅನ್ನಪೂರ್ಣೇಶ್ವರಿ ನಿಮ್ಮ ಮನೇನ ಬಂದು ಸೇರ್ತಾ ಹೋಗ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇವತ್ತು ಅನ್ನಪೂರ್ಣೇಶ್ವರಿ ಜಯಂತಿನ ಖಂಡಿತವಾಗ್ಲೂ ಆಚರಣೆ ಮಾಡಿ. ನಿಮಗೆ ರಾತ್ರಿ 12 ಗಂಟೆಯ ತನಕ ಸಮಯ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಇವತ್ತಿನ ದಿನ ನೀವು ನಿಮ್ಮ ಮನೆಯಲ್ಲಿ ಅಂದರೆ ಆಹಾರಕ್ಕೆ ಅಡುಗೆ ಮಾಡಲು ಉಪಯೋಗಿಸೋದಕ್ಕೆ ಆಹಾರ ಸಾಮಗ್ರಿಗಳನ್ನು ನೀವು ಅಳತೆ ಮಾಡೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಒಂದು ಸೇರಿರ್ಬೋದು, ಒಂದು ಚಟಾಕ್ ಇರ್ಬೋದು, ಒಂದು ಪಾವ್ ಇರ್ಬೋದು, ಆ ಥರದನ್ನು ನೀವು ಹಳೆ ಕಾಲದಿಂದಲೂ ಉಪಯೋಗಿಸ್ಕೊಂಡು ಬಂದಿರ್ತೀರ. ಅಂಥವರು ನೀವು ವಿಶೇಷವಾಗಿ ಇವತ್ತಿನ ದಿನ ನಿಮ್ಮ ದೇವತಾ ಮನೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ ವಿಶೇಷವಾಗಿ ಶಿವಪಾರ್ವತಿ ಇರೋಂತಹ ಒಂದು ಫೋಟೋನ ನೀವು ಇಟ್ಟು ಆ ಫೋಟೋಗೆ ಅಲಂಕಾರನ ನೀವು ಮಾಡಬೇಕಾಗುತ್ತೆ. ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕಾಗುತ್ತೋ ಆ ರೀತಿ ಅಲಂಕಾರ ಮಾಡ್ಬೋದು. ಅದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿರುವಂಥ ಅನ್ನಪೂರ್ಣೇಶ್ವರಿ ವಿಗ್ರಹ ಏನಾದರೂ ಇದ್ದರೆ ಆ ವಿಗ್ರಹನ ನೀವು ಶಿವಪಾರ್ವತಿಯರ ಫೋಟೋದ ಮುಂದೆ ಇಟ್ಟು ನೀವು ವಿಶೇಷವಾಗಿ ನೀವು ಅಮ್ಮನವರಿಗೆ ವಿಭೂತಿ ಗಂಧನ ನೀವು ಅರ್ಪಣೆ ಮಾಡಬೇಕಾಗುತ್ತೆ, ಅಲಂಕಾರ ಮಾಡಬೇಕಾಗುತ್ತೆ. ಅದರಲ್ಲೂ ಶಿವಪಾರ್ವತಿಯರ ಇಬ್ಬರ ವಿಗ್ರಹಗಳಿದ್ದರೆ ಆ ಇಬ್ಬರನ್ನು ನೀವು ಜೊತೆಯಾಗಿ ಪೂಜೆ ಮಾಡಬೇಕಾಗುತ್ತೆ. ಯಾಕಂದರೆ ಪರಮೇಶ್ವರ ಮತ್ತು ಪರಮೇಶ್ವರಿ ಇಬ್ಬರನ್ನು ನಾವು ಜೊತೆಯಾಗಿ ಪೂಜೆ ಮಾಡಿದಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅನ್ನಕ್ಕೆ ಕೊರತೆ ಆಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಪೂಜೆ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಒಂದು ಮಣೆನ ನೀವು ತಗೊಂಡು ಆ ಮಣೆಯ ಮೇಲೆ ನೀವು ಒಂದು ಕೆಂಪು ಬಟ್ಟೆನ ನೀವು ಹಾಸಿ ಅದರ ಮೇಲೆ ನೀವು ವಿಶೇಷವಾಗಿ ಒಂದು ತಾಮ್ರದ ತಟ್ಟೆನ ನೀವು ಇಡಬೇಕಾಗುತ್ತೆ. ಆ ತಟ್ಟೆಯ ಮೇಲೆ ನೀವು ವಿಶೇಷವಾಗಿ ವಿಭೂತಿಯಿಂದ ನೀವು ಅದನ್ನು ನೀವು 3 ಗೆರೆಗಳನ್ನು ನೀವು ಎಳೆದು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸೇರು ಅಥವಾ ಪಾವು ಅಥವಾ ಚಟಾಕು ಇದ್ದರೆ ಅದರ ತುಂಬ ನೀವು ವಿಶೇಷವಾಗಿ ಅಕ್ಕಿನ ನೀವು ತುಂಬಿಸ್ಬೇಕಾಗುತ್ತೆ. ಆ ಅಕ್ಕಿನ ನೀವು ಆ ಸೇರಿನ ತುಂಬ ನೀವು ತುಂಬಿಸ್ಬಿಟ್ಟು ಇಟ್ಬಿಟ್ಟು ಅದರ ಮೇಲೆ ವಿಶೇಷವಾಗಿ ನೀವು ತಾಯಿ ಅನ್ನಪೂರ್ಣೇಶ್ವರಿಯ ವಿಗ್ರಹ ಇದ್ದರೆ ಆ ವಿಗ್ರಹನ ನೀವು ಅದರ ಮೇಲೆ ಇಡ್ಬೋದು. ಅಕಸ್ಮಾತು ನಿಮಗೆ ಅದು ಇಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ತಾಮ್ರದ ಬೌಲಲ್ಲಿ ನೀವು ಲಕ್ಷ್ಮಿ ಅಂದರೆ ಅನ್ನಪೂರ್ಣೇಶ್ವರಿಯ ವಿಗ್ರಹನ ಇಡಬೇಕಾಗುತ್ತೆ. ಅದರಲ್ಲೂ ಅಷ್ಟೇ ಆ ತಾಮ್ರದ ಬೌಲ್ನಲ್ಲಿ ನೀವು ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ನೀವು ಅನ್ನಪೂರ್ಣೇಶ್ವರಿಯ ವಿಗ್ರಹನ ಇಡೋದಕ್ಕಿಂತ ಮುಂಚೆ ನೀವು
ಒಂದು ನಾಣ್ಯ ಅಥವಾ ₹1 ನಾಣ್ಯ ಅಥವಾ ₹1.25 ನಾಣ್ಯನ ನೀವು ಅದರ ಮೇಲೆ ಇಟ್ಟು, ಅದರ ಮೇಲೆ ಅನ್ನಪೂರ್ಣೇಶ್ವರಿಯ ವಿಗ್ರಹನ ಇಟ್ಟು ನೀವು ಅಮ್ಮನವರಿಗೆ ಗಂಧ ಅಥವಾ ವಿಭೂತಿ ಅಲಂಕಾರನ ನೀವು ಮಾಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿ, ಅದರ ಮೇಲೆ ನೀವು ತುಂಬಿಸಿ ಇಟ್ಟಿದಂಥ ಸೇರು ಅಥವಾ ಪಾವು ಚಟಾಕು ಅಕ್ಕಿನ ನೀವು ಅಮ್ಮನವರ ಬಲಭಾಗದಲ್ಲಿ ಇಡ್ಬೋದು. ದೊಡ್ಡದಾದರೆ ಬಲಭಾಗದಲ್ಲಿಡಿ, ಪುಟಾಣಿದಾದರೆ ದೇವರ ವಿಗ್ರಹದ ಮುಂದೆ ಇಟ್ಟು ನೀವು ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಅಮ್ಮನವರಿಗೆ ನೀವು ವಿಶೇಷವಾಗಿ ಆಹಾರ ತಯಾರಿಸಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ನೀವು ಒಳ್ಳೆ ವೈಭೋಗವಾದ ಭೋಜನ ನಿಮ್ಮ ಕೈಯಲ್ಲಿ ತಯಾರು ಮಾಡೋಕ್ಕಾಗಲಿಲ್ಲ ಅಂದರೂ ಸಂಜೆ ಸಮಯದಲ್ಲಿ ನೀವು ಪ್ರತಿದಿನ ಊಟ ಮಾಡುವಂತಹ ಅನ್ನನಾದರೂ ನೀವು ಇವತ್ತಿನ ದಿನ ಅಮ್ಮನವರಿಗೆ ಒಂದು ಬಾಳೆ ಎಲೆನ ನೀವು ಹಾಸಿ, ಅದರ ಮೇಲೆ ಸ್ವಲ್ಪ ಅನ್ನನ ಹಾಕಿ, ಆ ಅನ್ನದ ಮೇಲೆ ನೀವು ವಿಶೇಷವಾಗಿ ತುಪ್ಪನ ಹಾಕಿ, ಅದರ ಜೊತೆಗೆ ಸ್ವಲ್ಪ ನೀವು ಬೆಲ್ಲನ ಹಾಕಿ ನೀವು ಅಮ್ಮನವರಿಗೆ ನೀವು ಅರ್ಪಣೆ ಮಾಡೋದ್ರಿಂದ ಇವತ್ತಿನ ದಿನ ಅನ್ನಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತು ಗೂಡಾನ್ನನ ನೀವು ಅನ್ನಪೂರ್ಣೇಶ್ವರಿಗೆ ಅರ್ಪಣೆ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಹಾಲಿನ ಅನ್ನ, ಅಂದರೆ ಹಾಲನ್ನು ನೀವು ಅನ್ನದಲ್ಲಿ ಕಲಸಿ ಅದನ್ನು ನೀವು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನೀವು ನೈವೇದ್ಯವಾಗಿ ಅಮ್ಮನವರಿಗೆ ನೀವು ಇಡ್ಬೋದು. ಅಂದರೆ ಇವತ್ತಿನ ದಿನ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಣೆ ಮಾಡುವಂಥ ಆಹಾರ ಅಮೃತವಾಗಿರುತ್ತೆ. ಯಾವುದೇ ರೀತಿಯ ನಿಮಗೆ ಯಾವುದೇ ರೂಪದಲ್ಲಿ ಕಡು ಕಷ್ಟ ಬಂದರೂ ಕೂಡ ನಿಮಗೆ ಊಟಕ್ಕೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಅನ್ನಪೂರ್ಣೇಶ್ವರಿನ ನಾವು ಆಚರಣೆ ಮಾಡಬೇಕು. ಅದಕ್ಕೋಸ್ಕರ ನೀವು ಆ ಆಹಾರನ ನೀವು ನೈವೇದ್ಯನ ತಯಾರಿಸಿ ನೀವು ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಅನ್ನಪೂರ್ಣೇಶ್ವರಿಗೆ ನೀವು ವಿಶೇಷವಾಗಿ ನೀವು ನೈವೇದ್ಯ ಇಡುವಂಥ ಅನ್ನಕ್ಕೆ ಉಪ್ಪನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ನೀವು ಬರೀ ಸಪ್ಪೆ ಅನ್ನನ ತಯಾರಿಸಿ ಆ ಅನ್ನಕ್ಕೆ ನೀವು ತುಪ್ಪನ ಹಾಕಿ ಅದನ್ನು ನೀವು ನೈವೇದ್ಯವಾಗಿ ಇಡ್ಬೋದು. ಬೆಲ್ಲ ಹಾಕಿ ಇಡ್ಬೋದು, ಹಾಲನ್ನು ಹಾಕಿ ಇಡ್ಬೋದು. ಅಕಸ್ಮಾತ್ ನಿಮಗೆ ಚೈತನ್ಯ ಇದೆ, ನಾವು ಇವತ್ತು ಅನ್ನಪೂರ್ಣೇಶ್ವರಿನ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ ಅನ್ನೋರು ಒಂದು ತಾಮ್ರದ ಒಂದು ತಟ್ಟೆನ ತಗೊಂಡು ಆ ತಟ್ಟೆಗೆ ನೀವು ವಿಭೂತಿನ ಕಲಿಸ್ಕೊಂಡು ಅಲ್ಲಿ 3 ಪಟ್ಟಿಗಳನ್ನು ನೀವು ಬರೆದು, ಅದಾದಮೇಲೆ ನೀವು ವಿಶೇಷವಾಗಿ ಅಮ್ಮನವರು ಇಷ್ಟಪಡುವಂತಹ ಎಲ್ಲ ಆಹಾರ ಧಾನ್ಯಗಳನ್ನು, ಆಹಾರ ಪದಾರ್ಥಗಳನ್ನು ನೀವು ಇಡ್ಬೋದು. ಒಂದು ತಟ್ಟೆಯಲ್ಲಿ ಅಕ್ಕಿ ಇಡ್ಬೋದು, ತೊಗರಿಬೇಳೆ ಇಡ್ಬೋದು, ಕಡಲೆಕಾಳು, ಹೆಸರು ಕಾಳು ಅಥವಾ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಆಹಾರ ಧಾನ್ಯಗಳು ಯಾವ್ಯಾವಿದ್ದಾವೆ ಅದನ್ನೆಲ್ಲ ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಅಮ್ಮನವರಿಗೆ ಪ್ರಾರ್ಥನೆ ಮಾಡಿ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ನೀವು ಸಮರ್ಪಣೆ ಮಾಡಬಹುದು. ಇನ್ನೊಂದು ತಟ್ಟೆಯಲ್ಲಿ ನೀವು ಹಣ್ಣುಗಳನ್ನು ಇಡ್ಬೋದು. ಇನ್ನೊಂದು ತಟ್ಟೆಯಲ್ಲಿ ನೀವು ಅಮ್ಮನವರಿಗೆ ವಿಶೇಷವಾದ ಆಹಾರ ಖಾದ್ಯನ ತಯಾರಿಸಿ ಇಡ್ಬೋದು. ಆ ತಾಮ್ರದ ತಟ್ಟೆಯಲ್ಲಿ ನೀವು ಶುದ್ಧವಾಗಿ ನೀವು ವಿಭೂತಿಗಳ ಪಟ್ಟಿನ ಬಳ್ದು ಅದರ ಮೇಲೆ ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಕೋಸಂಬರಿ, ಅನ್ನ, ಸಾರು, ಮಜ್ಜಿಗೆ ಅಥವಾ ಒಬ್ಬಟ್ಟು, ನಿಮಗೆ ಯಾವ್ಯಾವ ಸಿಹಿ ಖಾದ್ಯಗಳು, ಪಾಯಸ, ನಿಮಗೆ ಏನೇನು ಪಲ್ಯಗಳು ಬರುತ್ತೋ ಅದನ್ನೆಲ್ಲ ಮಾಡಿ ನೀವು ಒಂದು ತಾಮ್ರದ ತಟ್ಟೆಯ ಒಳಗಡೆ ನೀವು ಇಟ್ಟು, ಯಾವುದೇ ಕಾರಣಕ್ಕೂ ನೀವು ಮಾಡಿದಂಥ ನೈವೇದ್ಯಗಳಿಗೆ ಉಪ್ಪನ್ನ ಹಾಕಬಾರ್ದು. ಉಪ್ಪು ಹಾಕದೆ ಎಲ್ಲ ನೈವೇದ್ಯಗಳನ್ನು ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ತದನಂತರ ತಿನ್ನಬೇಕು. ನೀವು ದೇವರಿಗೆ ಅರ್ಪಣೆ ಮಾಡ್ದಲೇ ಮೊದಲೇ ನೀವು ತಿಂದು ಬಳಸೋವಂಥದ್ದನ್ನ ಅಮ್ಮನವರಿಗೆ ಅರ್ಪಣೆ ಮಾಡಬಾರ್ದು. ನೈವೇದ್ಯಕ್ಕೆ ನೀವು ಮಾಡಿದಂಥ ಪ್ರತಿಯೊಂದು ಅಡುಗೆನೂ ಮೊದಲು ದೇವಿಗೆ ಅರ್ಪಣೆ ಮಾಡಿ ತದನಂತರ ನೀವು ಅದನ್ನು ಉಪ್ಪು ಬೆರೆಸ್ಕೊಂಡು ನೀವು ತಿನ್ಬೋದು. ಈ ರೀತಿ ನೀವು ಮಾಡೋವಂಥ ಆಹಾರಗಳನ್ನ ನೀವು ಯಾವುದೇ ಒಂದು ಆಹಾರನ ನೀವು ಇವತ್ತು ಸಮರ್ಪಣೆ ಮಾಡ್ಬೋದು. ಹಾಗಂತ ನಾನ್ ವೆಜ್ ಯಾವುದೇ ಕಾರಣಕ್ಕೂ ಅಮ್ಮನವರಿಗೆ ಇಡೋಗಿಲ್ಲ. ವಿಶೇಷವಾಗಿ ಸಿಹಿಯ ನೈವೇದ್ಯಗಳನ್ನು ನೀವು ಇಡ್ಬೋದು. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಬಾಳೆಯ ಎಲೆಯ ಮೇಲೆ ವಿಶೇಷವಾಗಿ ನೀವು ಮಾಡಿದಂಥ ಎಲ್ಲ ತಿನಿಸುಗಳನ್ನು ನೀವು ಅಮ್ಮನವರಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅಮ್ಮನವರು ಬೇಗ ಒಲಿತಾರೆ. ಅದರಲ್ಲೂ ವಿಶೇಷವಾಗಿ ಕೆಲವೊಂದು ಮನೆಗಳಲ್ಲಿ ಅಗ್ನಿ, ಅಂದರೆ ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಅಗ್ನಿ ಮೂಲೆಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ.
ಅಂದರೆ ಅನ್ನಪೂರ್ಣೇಶ್ವರಿ ಯಾವಾಗಲೂ ಅಡುಗೆ ಮನೆಯಲ್ಲಿ ಇರೋದ್ರಿಂದ ಅಡುಗೆ ಮನೆಗಳಲ್ಲಿ ಜಾಗ ಇರೋವಂಥವ್ರು ವಿಶೇಷವಾಗಿ ಈ ವ್ರತನ ಮಾಡೋವಂಥವ್ರು ಮಾಡ್ತಾರೆ. ನಿಮಗೆ ಎಲ್ಲಿ ಮಾಡೋಕ್ಕೆ ಅನುಕೂಲ ಆಗುತ್ತೋ, ನಿಮಗೆ ಎಲ್ಲಿ ಸರಿ ಅನಿಸುತ್ತೋ ಅಲ್ಲಿ ಖಂಡಿತವಾಗ್ಲೂ ಮಾಡಿ. ಅದರ ಜೊತೆಗೆ ನೀವು ಇವತ್ತಿನ ದಿನ ವಿಶೇಷವಾಗಿ ಅಮ್ಮನವರಿಗೆ ವಿಶೇಷವಾಗಿ ಪಾಯಸಗಳನ್ನು ನೀವು ನೈವೇದ್ಯವಾಗಿ ಇಡಿ, ಹಾಲನ್ನು ಕುಡಿಯೋದಕ್ಕೆ ಕೊಡಿ, ಹಣ್ಣನ್ನ ಇಡಿ, ಅದರಲ್ಲೂ ನೀವು ಎಳೆನೀರನ್ನು ನೀವು ಕುಡಿಯೋಕ್ಕೆ ಕೊಡಿ. ಹಾಗೆ ಕುಡಿಯಲು ಸಹ ಶುದ್ಧವಾದ ನೀರನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡಾಗ ಯಾವತ್ತೂ ನಮಗೆ ಅನ್ನಕ್ಕೆ ಕೊರತೆ ಆಗೋದಿಲ್ಲ. ಅದೇ ರೀತಿ ನಾನು ಸೇರಲ್ಲಿ ನಿಮಗೆ ಅಕ್ಕಿನ ಇಡೋಕ್ಕೆ ಹೇಳಿದೆ, ಯಾಕಂದರೆ ಅಕ್ಕಿ ಪ್ರತೀಕವೇ ಅನ್ನಪೂರ್ಣೇಶ್ವರಿ ಆಗಿದ್ದಾರೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸೇರು ಚಟಾಕಗಳು ಇಲ್ಲ ಅಂತ ಅಂದರೆ ಒಂದು ತಾಮ್ರದ ಬೌಲಲ್ಲಾದರೂ ಒಂದು ಹಿಡಿ ಅಕ್ಕಿನಾದರೂ ನೀವು ಇವತ್ತು ಅಮ್ಮನವರಿಗೆ ಅರ್ಪಣೆ ಮಾಡಿ ಆ ಅಕ್ಕಿನ ನೀವು ಈ ದಿನ ಪೂರ್ತಿ ಬಿಟ್ಟು ತದನಂತರ ನೀವು ವಿಶೇಷವಾಗಿ ಅದಕ್ಕೆ ಪೂಜೆ ಮಾಡಿ ಅಮ್ಮನವರಿಗೆ ನೀವು ಆ ಅಕ್ಕಿನ ಹಿಡ್ಕೊಂಡು ಆ ತಾಮ್ರದ ಬಟ್ಟಲಲ್ಲಿ ನೀವು ಅಕ್ಕಿನ ಹಿಡ್ಕೊಂಡು ವಿಶೇಷವಾಗಿ ಅಮ್ಮ ಅನ್ನಪೂರ್ಣೇಶ್ವರಿ ಅಷ್ಟೋತ್ತರನ ಹೇಳ್ಕೊಳ್ಳಿ. ಆ ಅಷ್ಟೋತ್ತರನ ನೀವು ಹೇಳ್ಕೊಂಡು ಅದನ್ನು ನೀವು ಪೂಜೆ ಮಾಡಿದಂಥ ಅಕ್ಕಿನ ನೀವು ಬೆಳಗಿನ ದಿನ ಏನು ಮಾಡಬೇಕು ಅಂದರೆ ದಿನ ರೀತಿ ಅಡುಗೆಗೆ ಉಪಯೋಗಿಸ್ತಿರಲ್ಲ ಅಕ್ಕಿಗೆ, ಆ ಅಕ್ಕಿನ ಅದರ ಜೊತೆ ಬೆರೆಸೋದ್ರಿಂದ ಯಾವತ್ತು ಮನೆಯಲ್ಲಿ ಅನ್ನ ಅನ್ನೋದು ಅಥವಾ ಅಕ್ಕಿ ಅನ್ನೋದು ಅಕ್ಷಯವಾಗಿರುತ್ತೆ, ಊಟಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇವತ್ತಿನ ದಿನ ಅನ್ನಪೂರ್ಣೇಶ್ವರಿ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಕವಚನ ಓದ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನೀವು ಮಂತ್ರ ಬರ್ತಾ ಇಲ್ಲ ಅಂದರೆ ಓಂ ಅನ್ನಪೂರ್ಣೇಶ್ವರಿ ದೇವಿ ನಮಃ ಅಂತ ನೀವು ಹೇಳ್ಕೊಬೋದು. ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆಹಾರಕ್ಕೆ ಕೊರತೆ ಆಗೋದಿಲ್ಲ. ಅಕಸ್ಮಾತ್ ನಿಮಗೆ ಮಂತ್ರಗಳು ದೊಡ್ಡ ಮಂತ್ರಗಳು ಹೇಳೋಕ್ಕಾಗಲಿಲ್ಲ ಅಂದರೂ ಅದೂ ಆಗಲಿಲ್ಲ ಅಂದರೆ ಅನ್ನಪೂರ್ಣಿ ದೇವಿ ತಾಯೇ ನಮಃ ಅಂತನಾದ್ರೂ ನೀವು ಹೇಳ್ಕೊಬೋದು. ಈ ರೀತಿ ಹೇಳ್ಕೊಳ್ಳೋದ್ರಿಂದ ಅನ್ನಕ್ಕೆ ಯಾವತ್ತೂ ಕೊರತೆ ಅನ್ನೋದು ಆಗೋದಿಲ್ಲ ಸ್ನೇಹಿತರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಅಂತ ಒಂದು ಸಣ್ಣ ಮಂತ್ರ ಇದೆ, ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಂ ಬಾಂಧವ ಶಿವ ಭಕ್ತಶ್ಚ ಸ್ವದೇಶೋ ಭುವನತ್ರಯನಂ. ನೋಡಿ ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ಕೊಡ್ತೀನಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಂ ಬಾಂಧವ ಶಿವ ಭಕ್ತಶ್ಚ ಸ್ವದೇಶೋ ಭುವನತ್ರಯಂ ಅಂತ ನೀವು ಈ ಮಂತ್ರನ ನೀವು ಇವತ್ತಿನ ದಿನ 108 ಸರಿ ಹೇಳ್ಕೊಬೋದು, ಇಲ್ಲ 1008 ಸರಿ ಹೇಳ್ಕೊಬೋದು, ಇಲ್ಲ 11 ಸಾರಿ ನೀವು ಒಂದು ತಾಮ್ರದ ಬೌಲಲ್ಲಿ ಅಕ್ಕಿನ ಹಿಡ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂವನ್ನು ಹಾಕಿ 1 ರೂಪಾಯಿ ನಾಣ್ಯನ ನೀವು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿನ ನೀವು ಬೆಳಗಿನ ದಿನ ನೀವು ಬಳಸೋಂಥ ಆಹಾರ ಪದಾರ್ಥಕ್ಕೆ ಬೆರೆಸ್ಬೋದು. ಇನ್ನು ನೀವು ದುಡ್ಡನ್ನ ಇಟ್ಟಿರ್ತೀರಲ್ಲ ಅದನ್ನು ನೀವು ಕ್ಯಾಶ್ ಬಾಕ್ಸ್ ಇಡೋ ಅಂಥ ಜಾಗಗಳಲ್ಲಿ ಅಥವಾ ದವಸ ಧಾನ್ಯಗಳು ತರೋದಕ್ಕೆ ನೀವು ಬಳಸುವಂಥ ಪರ್ಸಿನ ಒಳಗಡೆ ಆ ನಾಣ್ಯನ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಳ್ಳೋದ್ರಿಂದ ದುಡ್ಡಿಗೂ ಕೂಡ ಯಾವತ್ತೂ ನಿಮಗೆ ಕೊರತೆ ಆಗೋದಿಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇವತ್ತಿನ ಸಂಜೆಯ ಸಮಯ ತನಕ ಇರುತ್ತೆ, ರಾತ್ರಿ 12 ಗಂಟೆ ತನಕ ಸಮಯ ಇರುತ್ತೆ. ವಿಶೇಷವಾಗಿ ಇವತ್ತಿನ ದಿನ ನೀವು ಅನ್ನಪೂರ್ಣೇಶ್ವರಿನ ನೀವು ಸ್ಮರಣೆ ಮಾಡಿ ಮತ್ತು ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.